ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ ನಿಮ್ಮೆಲ್ಲರಿಗೋಸ್ಕರ ಇವತ್ತು ನಮ್ಮ ಒಂದು ಗೇಮ್ನಲ್ಲಿ ರಿಲೀಸ್ ಆಗಿರುವಂಥ KSRTC BS4 HRWS ಬಸ್ ಮೋಡ್ಗೆ ಕೊಡಗಿನ ಕಾವೇರಿ ಎಕ್ಸ್ಪ್ರೆಸ್ ಬಸ್ ಲಿವರಿನ ಮಾಡಿಕೊಂಡು ತಂದಿದ್ದೀನಿ. ಈ ಒಂದು ಲಿವರಿ ಅಂತೂ ಸೂಪರ್ ಆಗೈತೆ. ಆಮೇಲೆ ಫುಲ್ ಡೀಟೇಲ್ ಆಗೈತೆ ಲಿವರಿ, ಅಂದರೆ ಒಂದು ಸ್ವಲ್ಪ 90% ಒಂದು ಲಿವರಿ ಸೇಮ್ ಟು ಸೇಮ್ ಐತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಕೆಲವೊಂದಷ್ಟು ಸ್ಟಿಕ್ಕರಿಂಗ್ಸ್ನ ಆ್ಯಡ್ ಮಾಡಿಲ್ಲ, ಅದು ಟೆಂಪ್ಲೇಟಲ್ಲಿ ಸ್ವಲ್ಪ ಆ್ಯಡ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಸ್ವಲ್ಪ 90% ರಿಯಲಿಸ್ಟಿಕ್ ಆಗಿ ಕಾಣಿಸುವಂಥದ್ದು ಈ ಒಂದು ಲಿವರಿ ಮಾತ್ರ ಬೆಂಕಿಯಾಗಿ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದೀನಿ. ಮಿಸ್ ಮಾಡಿದೆ, ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ. ಹಂಗೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರುತ್ತೆ, ವೀಡಿಯೋನ ಕೊನೆವರೆಗೂ ನೋಡಿಬಿಟ್ಟು ಪಾಸ್ವರ್ಡ್ನ ಕಂಡುಹಿಡ್ಕೊಳ್ಳಿ. ಹಂಗೆ ಈ ಒಂದು ಲಿವರಿ ಯಾವ ರೀತಿ ಇದೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬಟನ್ ಆಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೆಳೆಯರ, ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ನೀವು ನೋಡೋದಾದರೆ ನಿಮಗೆ ನೋಡ್ತಿರ್ಬೋದು ಗುರು ಯಾವ ರೀತಿ ಕಾಣಿಸ್ತಿದೆ ಅಂತ. ಕಾರಾರಸಾನಿ ಅಂತ ಹಾಕಿ ಗಂಡ ಬೀರುಂಡದ್ದು 2 ಚಿತ್ರನ ಹಾಕಿದ್ದೀವಿ. ಆ ಕಡೆ ಈ ಕಡೆ ನೋಡ್ತಿದ್ರಲ್ಲ, ಆ ಕಡೆ ಕಾರಾರಸಾನಿ ಅಂತ ಕೆಂಪು ಮತ್ತು ಹಳದಿ ಕಲರಲ್ಲಿ ಹಾಕಿ ಗಂಡ ಬೀರುಂಡದ್ದು ಚಿತ್ರ ಆಗಿದ್ದೀವಿ. ಆಮೇಲೆ ಬ್ಲೂ ಮತ್ತು ವೈಟ್ ಕಲರ್ದು ಒಂದು ರೇಡಿಯಮ್ನ ಹಾಕಿದ್ವಿ. ಅಂದರೆ ರಿಯಲ್ ಲೈಫಲ್ಲಿ ಈ ಥರ ರೇಡಿಯಮ್ ಇಲ್ಲ, ಅದು ಬೇರೆ ಡಿಸೈನ್ ಇದೆ. ಅದು ಸಿಗದಿರೋ ಕಾರಣ ಇದು ರೇಡಿಯಮ್ನ ಹಾಕಿದ್ವಿ. ಆಮೇಲೆ ಐ ಲವ್ ಮೈ ಬಸ್ ಅಂತಲೂ ಇಲ್ಲಿ ಸೇಮ್ ಹೆಂಗೈತೆ ಹಂಗೇ ಹಾಕಿದ್ವಿ. ಆಮೇಲೆ ಶ್ರೀ ಮಂಜುನಾಥ ಅಂತಲೂ ಇಲ್ಲಿ ಆ್ಯಡ್ ಮಾಡಿದ್ದೀವಿ, ನೋಡ್ತಿರ್ತೀರಲ್ಲ. ಅದನ್ನು ಅಷ್ಟೇ ಬೆಂಕಿಯಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಶ್ರೀ ಮಂಜುನಾಥ ಅಂತ ಅಲ್ಲಿ ಹಾಕಿ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಪೀಡೋಮೀಟರ್. ಇಲ್ಲಿ ಸ್ಪೀಡೋಮೀಟರ್ಗಳೇನಿದೆ, ಈ ಸ್ಪೀಡೋಮೀಟರ್ ಈ ಕಡೆ ನೋಡ್ತಿದ್ರಲ್ಲ, ಈ ಥರ ಚಿತ್ರನ ಕಟ್ ಮಾಡಿ ಈ ಥರ ಪೇಸ್ಟ್ ಮಾಡಿದ್ವಿ ಗೆಳೆಯರ. ಈ ಥರ ಚೆನ್ನಾಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಆಮೇಲೆ ರೂಟ್ ಬೋಲ್ಡು ಬೆಂಗಳೂರು ಮೈಸೂರು KR ನಗರ, ಆಮೇಲೆ ಮೈಸೂರು ಬೆಂಗಳೂರು ನಾನ್ ಸ್ಟಾಪ್ ಅಂತ ಕೆಳಗಡೆ ಹಾಕಿದ್ದೀವಿ. ಅದು ಸ್ವಲ್ಪ ಕಾಣಿಸ್ತಾ ಇಲ್ಲ. ಆಮೇಲೆ ಶ್ರೀ ಕ್ಷೇತ್ರ ಮಂಜುನಾಥ ಅಂತ ಇಂಜಿನ್ ಬೋನೆಟ್ನ ಮೇಲೆ ಆ್ಯಡ್ ಮಾಡಿದ್ದೀವಿ, ನೋಡ್ತಿರಲ್ಲ. ಆ್ಯಡ್ ಮಾಡಿದ್ದೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹಾಕಿದ್ದೀನಿ. ಮಂಜುನಾಥ ಅಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹಾಕಿ ಆ ಕಡೆ ಈ ಕಡೆ 2 ಕಣ್ಣುಗಳನ್ನ ಆ್ಯಡ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಬ್ಲೂ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಕಣ್ಣುಗಳನ್ನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಎಮೋಜಿಸ್ಗಳೇನಿದೆ, ಎಮೋಜಿಸ್ಗಳನ್ನೂ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಗೆಳೆಯರ, ನೋಡ್ತಿದ್ರಲ್ಲ. ಸೇಮ್ ಎಲ್ಲ ಎಮೋಜಿಸ್ ರಿಯಲ್ ಲೈಫಲ್ಲಿ ಯಾವ ರೀತಿ ಇತ್ತು ಅದೇ ಥರನೇ ಹಾಕಿದ್ದೀನಿ. ಆಮೇಲೆ ನೀವು ಪ್ಲೇಟ್ ನಂಬರು K09F5399 ಅಂತ ಪ್ಲೇಟ್ ನಂಬರ್ನು ಹಾಕಿದ್ದೀನಿ, ನೋಡ್ತಿದ್ರಲ್ಲ. ಪ್ಲೇಟ್ ನಂಬರ್ನು ಈ ರೀತಿ ಹಾಕಿ ಆಮೇಲೆ ಸ್ಟಾರ್ಸ್ಗಳೇನಿದೆ ನೋಡ್ತಿದ್ದೀರಲ್ಲ, ಸ್ಟಾರ್ಗಳನ್ನೂ ಪ್ರತಿಯೊಂದೂ ಮಿಸ್ ಇಲ್ದಂಗೆ ಹಾಕಿದ್ದೀನಿ. ಆಮೇಲೆ ಈ ಕಡೆ ಪಾರಿವಾಳಗಳು ಆರ್ತಿರೋದು, ಆಮೇಲೆ ವಿಂಡೋಸ್ದು ಚಿತ್ರಗಳೆಲ್ಲನೂ ಈ ಕಡೆ ಸೈಡು ಆ ಕಡೆ 2 ಸೈಡು ಆ್ಯಡ್ ಮಾಡಿದ್ದೀನಿ, ನೋಡ್ತಿದ್ರಲ್ಲ. ಈ ರೀತಿ ಇರುವಂಥದ್ದು. ಇನ್ನು ನೀವು ಕೆಳಗಡೆ ನೋಡಿದ್ರೆ ಒಂಥರ ಡಿಸೈನ್ಸನ್ನು ಆ್ಯಡ್ ಮಾಡಿದ್ದೀನಿ. ಈ ಒಂದು ಬಸ್ ಮೋಡ್ಗೆ ಈ ರೀತಿ ರೇಡಿಯಮ್ ಇದೆ, ಅದಕ್ಕೋಸ್ಕರ ಇದೇ ಥರನೇ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಈ ರೀತಿ ನಮ್ಮ ಒಂದು ಬಸ್ನ ಫ್ರಂಟ್ ಲುಕ್ಕಲ್ಲಿದೆ. ಸೇಮ್ ರಿಯಲ್ ಲೈಫಲ್ಲಿ ಇರೋ ಥರನೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಫ್ರಂಟ್ ಲುಕ್ಕು ಅಂತ ಕಮೆಂಟ್ ಮಾಡಿ. ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡೋದಾದರೆ, ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಗೆಳೆಯರ ಮಸ್ತಾಗಿ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೇಟ್ ನಂಬರು K09F5399 ಅಂತ ಪ್ಲೇಟ್ ನಂಬರ್ನ ಹಾಕಿದ್ದೀನಿ. ಆಮೇಲೆ ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನೀವು ನೋಡ್ತಿರ್ಬೋದು ಕಾರಾರಸಾನಿ KSRTC ಸಿಂಬಲ್ಲು, KSRTC ಇದೆಲ್ಲ ನಾರ್ಮಲ್ ಆಗಿರುತ್ತೆ ಎಲ್ಲ ಬಸ್ಸಲ್ಲೂ. ಆಮೇಲೆ ನೀವು ನೋಡ್ತಿರ್ಬೋದು ಫ್ರಂಟ್ ವೀಲ್ ಕ್ಯಾಪು ಹಳದಿ ಕಲರಲ್ಲಿ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇಲ್ಲೆಲ್ಲ ಸ್ಟಿಕರಿಂಗ್ಸ್ ಎಲ್ಲ ಮಾಡಿ ಬ್ಯಾಕ್ ವೀಲ್ ಕ್ಯಾಪು ಹಳದಿ ಕಲರೇ ಇರುವಂಥದ್ದು ನೋಡ್ತಿರ್ಬೋದು. ನಿಮಗೆ ಈ ರೀತಿ ಕಾಣಿಸುತ್ತೆ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ಕು ಗೆಳೆಯರ. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಚಿತ್ರನ ಹಾಕಿದ್ದೀನಿ, KSRTC KR ನಗರ ಅಂತ ಹಾಕಿ 2 ಕುದುರೆಗಳು, ಆಮೇಲೆ ಇಲ್ಲಿ ಒಂದು ಗಂಡ ಬೆರಂಡದ್ದು ಚಿತ್ರನ ಆ್ಯಡ್ ಮಾಡಿದ್ದೀನಿ. ಈ ಕಡೆ ನೀವು ನೋಡಿದ್ರಲ್ಲ ಫೋಟೋ, ಸೇಮ್ ಅದೇ ಥರನೇ ಇರುವಂಥದ್ದು ಈ ಕಡೆ ಸೈಡಲ್ಲಿ. ಆಮೇಲೆ ಡ್ರೈವರ್ ಡೋರ್ ಹತ್ರ ನೀವು ನೋಡ್ತಿರ್ಬೋದು ಒಂದು ಫೆರಾರಿ ಕಾರ್ನ ಆ್ಯಡ್ ಮಾಡಿದ್ದೀನಿ. ಈ ರೀತಿ ಇರುವಂಥ ಫೋಟೋನ ಈ ರೀತಿ ಮಾಡಿದ್ದೀನಿ. ಒಟ್ಟಿನಲ್ಲಿ ಸೂಪರಾಗಿ ಬಂದಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಈ ಒಂದು ಕಾರು. ಇನ್ನು ನೀವು ನೋಡಿದ್ರಲ್ಲ ಈ ಕಡೆ ಸೈಡ್ ಲುಕ್ಕು. ಇನ್ನು ನೀವು ಬ್ಯಾಕ್ ಸೈಡ್ ಲುಕ್ ನೋಡಿದ್ರೆ ಫಿದಾ ಆಗ್ಬಿಡ್ತಿರೋರು, ಅಷ್ಟು ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ಲಿವರಿನ. ನೋಡ್ತಿರ್ಬೋದು ಸೇಮ್ ಟು ಸೇಮ್ ಕೊಡಗಿನ ಕಾವೇರಿ ಎಕ್ಸ್ಪ್ರೆಸ್ ಥರನೇ ಇರುವಂಥದ್ದು. ನೋಡ್ತಿರ್ಬೋದು ಬೆಂಗಳೂರು ನಾನ್ ಸ್ಟಾಪ್ ಮೈಸೂರು KR ನಗರ ಬೆಂಗಳೂರು ಮೈಸೂರು ಅಂತ ರೂಟ್ ಬೋರ್ಡ್ನ ಹಾಕಿದ್ದೀನಿ. ಆಮೇಲೆ ನೀವು ನೋಡ್ತಿರ್ಬೋದು ಕರ್ಟನ್ಸ್ಗಳೂ ಅಷ್ಟೇ ಸೇಮ್ ರಿಯಲ್ ಲೈಫಲ್ಲಿ ಯಾವ ರೀತಿ ಐತೆ ಅದೇ ಥರನೇ ಕರ್ಟನ್ಸ್ನು ಆ್ಯಡ್ ಮಾಡಿರುವಂಥದ್ದು. ಸೇಮ್ ಎಲ್ಲ ಕರ್ಟನ್ಸು ಆಮೇಲೆ ರೂಟ್ ಬೋರ್ಡ್ ಎಲ್ಲನೂ ರಿಯಲ್ ಲೈಫಲ್ಲಿ ಇರೋ ಥರನೇ ಮಾಡಿದ್ದೀನಿ. ಆಮೇಲೆ ನೀವು ನೋಡ್ತಿರ್ಬೋದು ಕೂರ್ಗ್ ಕ್ವೀನ್ ಅಂತಲೂ ಹಾಕಿದ್ದೀನಿ ಇಲ್ಲಿ, ಅದೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರಿಯಲಿಸ್ಟಿಕ್ಕಾಗಿ. ಆಮೇಲೆ ಮೈಸೂರು ಗ್ರಾಮೀಣ ವಿಭಾಗ KR ನಗರ ಘಟಕ ಅಂತಲೂ ಇಲ್ಲಿ ಆ್ಯಡ್ ಮಾಡಿ ಕೊಡಗಿನ ಕಾವೇರಿ ನೋಡ್ತಿರ್ಬೋದು ದೊಡ್ಡದಾಗಿ ಕೊಡಗಿನ ಕಾವೇರಿ ಅಂತ ಹಾಕಿ ಈ ಕಡೆ ನಮ್ಮ ದೇಶದ ಬೆನ್ನೆಲುಬಾಗಿರುವಂಥ ರೈತರದು ಒಂದು ಫೋಟೋನ ಹಾಕಿ ಇಲ್ಲಿ ನಮ್ಮ ದೇಶದ ಸೈನಿಕರದು ಒಂದು ಫೋಟೋನ ಆ್ಯಡ್ ಮಾಡಿರುವಂಥದ್ದು, ಅಂದರೆ ಶ್ಯಾಡೋ ಬ್ಲ್ಯಾಕ್ ಕಲರ್ದು
ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಕರ್ನಾಟಕ ಸಾರಿಗೆ ಅಂತ ಹಾಕಿ ಭತ್ತದ ನಾಡಿನಿಂದ ಕಾಫಿ ನಾಡಿನ ಕಡೆಗೆ ಅಂತಲೂ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಗೆಳೆಯರ. ಆಮೇಲೆ ನೀವು ನೋಡ್ತಿರ್ಬೋದು ಈ ಕಡೆ ಆ ಕಡೆ ಎರಡು ಸೈಡು ಒಂದೊಂದು ಆನೆಗಳನ್ನ ಆ್ಯಡ್ ಮಾಡಿದ್ದೀನಿ. ಒಂಟಿ ಸಲಗಗಳ ಚಿತ್ರನ ಇಲ್ಲಿ ಆ್ಯಡ್ ಮಾಡಿರುವಂಥದ್ದು, 2 ಒಂಟಿ ಸಲಗ ಚಿತ್ರ. ಆಮೇಲೆ ಪ್ಲೇಟ್ ನಂಬರ್ ನೋಡಿದ್ರೆ KA09F5399 ಅಂತ ಪ್ಲೇಟ್ ನಂಬರ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಡಿಸೈನು ಯಾವ ರೀತಿ ಆ್ಯಡ್ ಮಾಡಿದ್ದೀನಿ ಅಂತ. ಸೇಮ್ ಡಿಸೈನ್ ಎಲ್ಲ ಆವಾಗಲೇ ತೋರಿಸ್ದಂಗೆ ಸೇಮ್ ಅದೇ ಥರ ಡಿಸೈನ್ಸ್ ಎಲ್ಲನೂ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಗೆಳೆಯರ. ಈ ರೀತಿ ನಮ್ಮ ಒಂದು ಲಿವರಿಯ ಬ್ಯಾಕ್ ಸೈಡ್ ಲುಕ್ಕು ನೋಡಿದ್ರಲ್ಲ, ಈ ರೀತಿ ಇದೆ ನಮ್ಮ ಒಂದು ಲಿವರಿ. ಬ್ಯಾಕ್ ಸೈಡ್ ಲುಕ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನೀವು ಜಾಸ್ತಿ ಕಮೆಂಟ್ ಮಾಡಿದ್ರೆ ನನಗೆ ಒಂಥರ ಮೋಟಿವ್ ಸಿಗ್ದಂಗೆ ಆಗುತ್ತೆ. ನೀವು ಕಮೆಂಟ್ ಮಾಡಿದಷ್ಟು ನಾನು ಜಾಸ್ತಿ ಲಿವರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಮತ್ತು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಮಾಡೋದಿಲ್ಲ, ಹಂಗಾಗಿ ಮೋಟಿವ್ ಸಿಗ್ದಂಗೆ ಆಗೋದಿಲ್ಲ. ಇಲ್ಲಿ KSRTC ಸಿಂಬಲ್ಲು, ಆಮೇಲೆ ಕರ್ನಾಟಕ ಸಾರಿಗೆ, ಆಮೇಲೆ ಇಲ್ಲಿ ಕುದುರೆದು ಚಿತ್ರ KR ನಗರ KSRTC ಯಾವಾಗಲೇ ತೋರಿಸಿದ್ನಲ್ಲ ಆ ಥರದ್ದೊಂದು ಚಿತ್ರನ ಇಲ್ಲಿ ಈ ಸೈಡನ್ನು ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಬ್ಯಾಕ್ ವೀಲ್ ಕ್ಯಾಪು ಹಳದಿ ಕಲರು, ಫ್ರಂಟ್ ವೀಲ್ ಕ್ಯಾಪು ಹಳದಿ ಕಲರಲ್ಲಿ ಆ್ಯಡ್ ಮಾಡಿರುವಂಥದ್ದು ಗೆಳೆಯರೆ. ವೀಲ್ ಕ್ಯಾಪ್ಸ್ ಒಂದು ಚೇಂಜ್ ಮಾಡಬೇಕಿತ್ತು, ಬಟ್ ನಾ ಚೇಂಜ್ ಮಾಡಿಲ್ಲ, ಇದೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದೇ ವೀಲ್ ಕ್ಯಾಪ್ನ ಹಾಕಿದ್ದೀನಿ. ನೀವು ಕ್ಯಾಬಿನ್ ನೋಡ್ತಿರ್ಬೋದು, ಕ್ಯಾಬಿನು ನಿಮಗೆ ಈ ರೀತಿ ಕಾಣಿಸ್ತಿದೆ. ಕ್ಯಾಬಿನ್ ಅಷ್ಟೇ ಒಂದೊಳ್ಳೆ ನೆಕ್ಸ್ಟ್ ಲೆವೆಲ್ ಫೀಲ್ ಐತೆ ಅಂತಲೇ ಹೇಳ್ಬೋದು. ಈ ರೀತಿ ನಿಮಗೆ ಕ್ಯಾಬಿನ್ನು ಮಸ್ತಾಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಕ್ಯಾಬಿನ್ನು ಯಾವ ರೀತಿ ಇತ್ತು ಅಂತಲೂ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ಗೆಳೆಯರೆ. ನೋಡಿದ್ರಲ್ಲ ಕ್ಯಾಬಿನ್ನು ಇದಾಗಿತ್ತು ಗೆಳೆಯರೆ ಈ ನಮ್ಮ ಒಂದು ಕೊಡಗಿನ ಕಾವೇರಿ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿನ ನೋಡಿದ್ರಲ್ಲ. ಇನ್ನು ಗುರು ಈ ಒಂದು ಲಿವರಿನ ಲಿಂಕ್ ಎಲ್ಲಿದೆಯಪ್ಪ ಅಂದರೆ ಲಿವರಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ ಗುರು. ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪಾಸ್ವರ್ಡ್ ಐತಲ್ಲ ಗುರು ಅಂತ ಹೇಳಿದ್ರಲ್ಲ, ಪಾಸ್ವರ್ಡ್ ಏನು ಗುರು, ಫಸ್ಟ್ ಪಾಸ್ವರ್ಡ್ ನೀನು ಹೇಳ್ಬಿಡೋದು. ನಾವು ಅಷ್ಟೊತ್ತಿಂದ ವೀಡಿಯೋ ನೋಡ್ತಾನೆ ಇದ್ದೀವಿ, ಪಾಸ್ವರ್ಡ್ ಹೇಳ್ತಾರಲ್ಲ ನೀನು, ಬರೀ ಲಿವರಿ ರಿವ್ಯೂ ಮಾಡ್ತಿದ್ದೆ ಅಂತ ಅಂತಿದ್ರೆ ಇಲ್ಲಿ ನೀವು ನೋಡ್ಕೊಳ್ಳಿ ಗೆಳೆಯರ. ಕರೆಕ್ಟಾಗಿ ಪಾಸ್ವರ್ಡ್ನ ಇಲ್ಲಿ ಹಾಕ್ತಿದ್ದೀನಲ್ಲ, ಇದೇ ಆಗಿರುತ್ತೆ ಈ ನಮ್ಮ ಒಂದು ಲಿವರಿಗೆ ಪಾಸ್ವರ್ಡು. ನಾನು ಹೇಳೋದಿಲ್ಲ, ನೀವೇ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ನಿಮಗೆ ಗೊತ್ತಿರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರೊಸೀಜರು. ಆ ರೀತಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಲಿವರಿನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ಲೇ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದು ಇಷ್ಟವಾಗಿದ್ದು ಗೆಳೆಯರೆ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಷನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು, ಲಿವರೀಸ್ ರಿಲೀಸ್ ಮಾಡಿದ್ರು ನಿಮಗೆ ಮಿಸ್ ಆಗ್ದಂಗೆ ನೋಟಿಫಿಕೇಷನ್ ಮೂಲಕ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಮ್ಮ ಒಂದು ವಾಟ್ಸಪ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳೋದನ್ನ ಯಾರೂ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಲಿವರೀಸು ಇನ್ನೂ ಒಳ್ಳೊಳ್ಳೆ ಲಿವರೀಸ್ನ ಮಾಡಿ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೇ.